ಹಾಯ್ ಗೈಸ್, ವೆಲ್ಕಮ್ ಟು ದ ಡೇ 9 ಆಫ್ 365 ಡೇ ಸೀರೀಸ್. ನಾವು ಇವತ್ತು ಪ್ಲೇಸ್ಮೆಂಟ್ಸಲ್ಲಿ ಒನ್ ಆಫ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಆಗಿರೋ ರೆಸ್ಯೂಮೆ ಬಗ್ಗೆ ಡಿಸ್ಕಸ್ ಮಾಡೋಣ. ರೆಸ್ಯೂಮೆನ ಹೆಂಗೆ ಬಿಲ್ಡ್ ಮಾಡಬೇಕು, ಅದರ ಮಿಸ್ಟೇಕ್ಸ್ ಹೆಂಗೆ ಅವಾಯ್ಡ್ ಮಾಡಬೇಕು, ಅವೆಲ್ಲ ಕಂಪ್ಲೀಟಾಗಿ ಡಿಸ್ಕಸ್ ಮಾಡೋಣ. ಫಸ್ಟ್ ಆಫ್ ಆಲ್ ರೆಸ್ಯೂಮೆ ಯಾಕೆ ಅಷ್ಟೊಂದು ಮ್ಯಾಟ್ರ್ ಆಗುತ್ತೆ ಅಂತ ನೋಡೋಣ. ನೀವು ಯಾವುದೇ ಕಂಪ್ನಿಗೆ ಅಪ್ಲೈ ಮಾಡಿದ್ರು ನೆಕ್ಸ್ಟ್ ಸ್ಟೆಪ್ಸು ಕೋಡಿಂಗ್ ರೌಂಡು, ಎಚ್ ಆರ್ ರೌಂಡು, ಇಲ್ಲ ಇಂಟರ್ವ್ಯೂ, ಗ್ರೂಪ್ ಡಿಸ್ಕಷನ್ ಯಾವುದೇ ರೌಂಡ್ ಇಲ್ಲಿ ನೆಕ್ಸ್ಟ್ ಸ್ಟೆಪ್ಗೆ ಹೋಗ್ಬೇಕಂದ್ರೆ ಅಂದರೆ ಶಾರ್ಟ್ ಲಿಸ್ಟ್ ಆಗಬೇಕಾ ಇಲ್ಲ ಅನ್ನೋದು ನಿಮ್ಮ ರೆಸ್ಯೂಮೆ ಮೇಲೆ ಡಿಪೆಂಡ್ ಆಗಿರುತ್ತೆ. ಮೋಸ್ಟ್ಲಿ ಎಲ್ಲ ಕಂಪ್ನೀಸು ನಿಮ್ಮ ರೆಸ್ಯೂಮೆ ಕ್ಲೀನಾಗಿ ಕುತ್ಕೊಂಡು ಓದೋದಿಲ್ಲ. ಈಗ ATS ಫ್ರೆಂಡ್ಲಿ ಅಂತ ಒಂದು ಬಂದಿದೆ. ATS ಅನ್ನೋ ಒಂದು ಸಾಫ್ಟ್ವೇರ್ ಇರುತ್ತೆ, ಅಪ್ಲಿಕೇಶನ್ ಟ್ರ್ಯಾಕಿಂಗ್ ಸಿಸ್ಟಮ್ ಅಂತ. ಅದು ಒಂದು 6 to 10 ಸೆಕೆಂಡ್ಸಲ್ಲೇ ಲೈಕ್ ಅವ್ರು ನೋಡಿದ್ರು 6 to 10 ಸೆಕೆಂಡ್ಸ್ ಸ್ಪೆಂಡ್ ಮಾಡ್ತಾರೆ. ಇನ್ನು AI ಇಂಥವೆಲ್ಲ 1 to 2 ಸೆಕೆಂಡ್ಸಲ್ಲಿ ಸ್ಕ್ಯಾನ್ ಮಾಡಿ ಬಿಸಾಕತ್ತೆ. ಸ್ಕ್ಯಾನ್ ಮಾಡಿ ನೀವು ಶಾರ್ಟ್ ಲಿಸ್ಟ್ ಆಗಬೇಕಾ ಇಲ್ಲ ಅಂತ ಡಿಸೈಡ್ ಮಾಡಿಬಿಡುತ್ತೆ. ಅದ್ರ ಮೇಲೆ ಡಿಪೆಂಡೆಂಟ್ ನೀವು ನೆಕ್ಸ್ಟ್ ರೌಂಡ್‌ಗೆ ಹೋಗ್ಬೇಕಾ ಇಲ್ಲ ಅನ್ನೋದು ಡಿಪೆಂಡ್ ಆಗಿರುತ್ತೆ. ಸೊ ಅದಕ್ಕೆ ನೀವು ಅಪ್ಲಿಕೇಶನ್ ಹಾಕಿದಾದ್ಮೇಲೆ ನೆಕ್ಸ್ಟ್ ಸ್ಟೆಪ್‌ಗೆ ಹೋಗ್ಬೇಕಂದ್ರೆ ರೆಸ್ಯೂಮೆ ಇರಲೇಬೇಕು. ರೆಸ್ಯೂಮೆ ಚೆನ್ನಾಗಿಲ್ಲ ಅಂದರೆ ನೀವು ನೆಕ್ಸ್ಟ್ ಸ್ಟೆಪ್‌ಗೆ ಹೋಗೋದೇ ಇಲ್ಲ. ಮತ್ತು ಡ್ರೀಮ್ ಕಂಪ್ನಿ ಎಲ್ಲ ಸುಮ್ಮನೆ ಡ್ರೀಮಲ್ಲೇ ಇರಬೇಕಾಗತ್ತೆ ಅಷ್ಟೇ. ರೆಸ್ಯೂಮೆ ಪ್ರಿಪೇರ್ ಮಾಡೋಕ್ಕೆ 5 ಗೋಲ್ಡನ್ ರೂಲ್ಸ್ ಇದ್ದಾವೆ. ಅವು ಯಾವಂತ ನೋಡೋಣ. ಫಸ್ಟ್ ಒನ್ ಬಂದುಬಿಟ್ಟು ಎಲ್ಲನೂ ನೀವು ಡಿಸೈನ್ ಮೇಲೆ ತುಂಬ ಫೋಕಸ್ ಮಾಡಬೇಡ್ರಿ. ಕ್ಲಾರಿಟಿ ಆಗಿರ್ಬೇಕು. ನೀವೇನಾದರೂ ಹೇಳಿದ್ರೆ ಕ್ಲಾರಿಟಿ ಮತ್ತು ಪ್ರೂಫ್ ಆಫ್ ಸ್ಕಿಲ್ಸ್ ಇರಬೇಕು. ಸುಮ್ಮನೆ ನಾ ಅದು ಮಾಡೀನಿ, ಅದು ಗೊತ್ತು, ಇದು ಗೊತ್ತು ಅಂತ ಮೆನ್ಷನ್ ಮಾಡೋದಲ್ಲ. ನೀವು ಮೆನ್ಷನ್ ಮಾಡಿದ್ದೀರಾ ಅಂದರೆ ಅದ್ರ ಮೇಲೆ ಏನಾದರೂ ಕ್ವಶನ್ಸ್ ಕೇಳಿದ್ರೆ ಅದ್ರ ಮೇಲೆ ಫುಲ್ ಕ್ಲಾರಿಟಿಯಿಂದ ನೀವು ಆನ್ಸರ್ ಮಾಡೋ ಥರ ಇರಬೇಕು. ಸೆಕೆಂಡ್ ಒನ್ ಬಂದುಬಿಟ್ಟು ಇದು ಮೇಜರ್ ಇಂಪಾರ್ಟೆಂಟ್ ಒನ್, ಒಂದೇ ಪೇಜಲ್ಲಿ ಇರಬೇಕು. ಒಂದು ಪೇಜ್ ಅಂದರೆ ಒಂದೇ ಸೈಡ್ ಇರಬೇಕು. ಮತ್ತು ಒಂದು ಪೇಜ್ ಅಂದರೆ ಫ್ರಂಟ್ ಟು ಬ್ಯಾಕ್ ಇರೋದಲ್ಲ, ಒಂದೇ ಸೈಡ್ ಇರಬೇಕು ನಿಮ್ಮ ರೆಸ್ಯೂಮೆ. ಮತ್ತು ಥರ್ಡ್ ಒನ್ ಬಂದುಬಿಟ್ಟು ಸೆಕ್ಷನ್ಸು ಕ್ಲಿಯರ್ ಆಗಿರಬೇಕು. ಅಂದರೆ ಎಜುಕೇಷನ್ ಒಂದು ಸೆಕ್ಷನಲ್ಲಿ ಸಪ್ರೇಟಾಗಿ, ಎಕ್ಸ್ಪೀರಿಯನ್ಸು, ನಿಮ್ಮ ಪರ್ಸ್ನಲ್ ಡೀಟೇಲ್ಸು, ನಿಮ್ಮ ಏನಾದರೂ ಪ್ರಾಜೆಕ್ಟ್ಸ್ ಮಾಡಿದರೆ ಅದು, ನಿಮ್ಮ ಹಾಬೀಸು, ನೀವು ಏನೇನು ಮಾಡಿರ್ತೀರೋ ಸಪ್ರೇಟಾಗಿ ಒಂದೊಂದಕ್ಕೊಂದೊಂದು ಸಪ್ರೇಟ್ ಸೆಕ್ಷನ್ ಆಗಿರಬೇಕು. ಸೊ ಅದು ಸ್ಕ್ಯಾನ್ ಮಾಡೋದಕ್ಕೆ ಈಸಿ ಆಗುತ್ತೆ ಮತ್ತು ಶಾರ್ಟ್ ಲಿಸ್ಟ್ ಆಗೋದಕ್ಕೂ ಹೆಲ್ಪ್ ಆಗುತ್ತೆ. ಫೋರ್ತ್ ಒನ್ ಬಂದುಬಿಟ್ಟು ನಿಮ್ಮ ಸ್ಕಿಲ್ಸು ಮತ್ತು ಪ್ರಾಜೆಕ್ಟ್ಸ್ನ ಹೈಲೈಟ್ ಮಾಡಿ. ನಿಮ್ಮ ಬರೀ ಮಾರ್ಕ್ಸ್ನ ಮಾತ್ರ ಹೈಲೈಟ್ ಮಾಡೋದಲ್ಲ. ನೀವು ಏನೇನು ಸ್ಕಿಲ್ಸ್ ಕಲ್ತೀರಾ ಅದನ್ನು ಹೈಲೈಟ್ ಮಾಡಿ. ಮತ್ತು ನೀವೇನೋ ಪ್ರಾಜೆಕ್ಟ್ಸ್ ಮಾಡಿದರೆ ನಿಮ್ಮ ಎಕ್ಸ್ಪೀರಿಯನ್ಸು ಅದನ್ನು ಹೈಲೈಟ್ ಮಾಡಿ. ಫಿಫ್ತ್ ಒನ್ ಫೈನಲ್ ಬಂದುಬಿಟ್ಟು ನೀವು ಕಸ್ಟಮೈಸ್ ಮಾಡಿ. ಟೆಕ್ ಪ್ಲೇಸ್ಮೆಂಟ್ಸ್ ಅಂದರೆ ನೀವು ಒಂದೊಂದಕ್ಕೂ ಲೈಕ್ ಪ್ರತಿಯೊಂದು ಕಂಪ್ನಿಗೂ ಸೇಮ್ ಒಂದೇ ರೆಸ್ಯೂಮೆ ಮಾಡಿಬಿಟ್ಟು ಎಲ್ಲದಕ್ಕೂ ಅದನ್ನೇ ಅಪ್ಲೋಡ್ ಮಾಡೋದಲ್ಲ. ಒಂದೊಂದಕ್ಕೂ ಸಪ್ರೇಟ್ ಕಸ್ಟಮೈಸ್ ಮಾಡಿ. ಕೆಲವು ಸಪ್ರೇಟ್ ಕಂಪ್ನೀಸ್ಗೆ ಕೆಲವು ಸ್ಕಿಲ್ಸ್ ಬೇಕಾಗಿರುತ್ತೆ, ಇನ್ನೊಂದು ಕೆಲವು ಬೇಕಾಗಿರಲ್ಲ. ಅವರು ಬರೀ ಅದ್ರ ಮೇಲೆ ಮಾತ್ರ ಫೋಕಸ್ ಮಾಡ್ತಾರೆ. ರೆಸ್ಯೂಮೆ ಸ್ಟ್ರಕ್ಚರ್ ನೋಡೋದಾದರೆ ಫಸ್ಟಿಗೆ ಹೆಡ್ಡರಲ್ಲಿ ನಿಮ್ಮ ಪರ್ಸನಲ್ ಡೀಟೇಲ್ಸ್ ಇರಬೇಕು. ಲೈಕ್ ನಿಮ್ಮ ನೇಮು, ಇಮೇಲ್ ID, ಫೋನ್ ನಂಬರು, ಲಿಂಕ್ಡ್ಇನ್ನು, ಗಿಟಪ್ ಪ್ರೊಫೈಲು. ಇಲ್ಲ ನಿಮ್ಮ ಪರ್ಸನಲ್ ಪ್ರೊಫೈಲ್ ಅಂದರೆ ಕೆಲವು ಒಂದು ಪರ್ಸನಲ್ ಪ್ರೊಫೈಲ್ ವೆಬ್ಸೈಟ್ ಅಂತ ಒಂದಿರುತ್ತೆ. ಮೇ ಬಿ ನೀವು ಮಾಡಿದರೆ ಅದನ್ನು ಮೆನ್ಷನ್ ಮಾಡ್ಬೋದು. ಸುಮ್ಮನೆ ಫೋಟೋಸ್ ಎಲ್ಲ ಹಾಕೋಕ್ಬೇಡಿ. ಫಸ್ಟ್ ಥಿಂಗ್ ಫೋಟೋಸ್ ಮಾತ್ರ ಹಾಕೋಕ್ಕೋಬೇಡಿ. ಮತ್ತು ಡೇಟ್ ಆಫ್ ಬರ್ತು ಇಲ್ಲ ಫ್ಯಾನ್ಸಿ ಕಲರ್ಸ್ ಎಲ್ಲ ಯೂಸ್ ಮಾಡಬೇಡ್ರಿ. ಒಂದು ಪ್ರೊಫೆಷ್ನಲ್ ಫಾಂಟ್ ಯೂಸ್ ಮಾಡಿ. ನೀವು ಅದು ಇದು ಚೆನ್ನಾಗಿರೋದು ಲೈಕ್ ಡಿಸೈನ್ ಫಾಂಟ್ಸ್ ಎಲ್ಲ ಯೂಸ್ ಮಾಡೋಕ್ಕೆ ಹೋಗಬೇಡಿ. ಎಜುಕೇಷನ್ನು ಮೆನ್ಷನ್ ಮಾಡಿ. ಅದೊಂದು ಸಪ್ರೇಟ್ ಸೆಕ್ಷನ್ ಮಾಡಿ ಎಜುಕೇಷನ್ ಮೆನ್ಷನ್ ಮಾಡಿ. ಕಾಲೇಜು, ಬ್ರ್ಯಾಂಚು, ಯಾವ ಇಯರು, ನೀವು CGPA ಎಷ್ಟು ಮೇಂಟೈನ್ ಮಾಡಿರೋ, CGPA ಇಲ್ಲ ಪರ್ಸೆಂಟೇಜ್ ನಿಮ್ಮ ಕಾಲೇಜಲ್ಲಿ ಯಾವ್ದು ಕೊಟ್ಟಿದ್ರೆ ಅದು ಕ್ಲಿಯರಾಗಿ ಸಪ್ರೇಟಾಗಿ ಒಂದು ಕಡೆ ಎಜುಕೇಷನ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಮತ್ತು ಕನ್ಸೈಸ್ ಆಗಿರಲಿ. ಸುಮ್ಮನೆ ಲೈನುಗಳ ಗಟ್ಟಲೆ ಬರಿಬೇಡ್ರಿ. ಕನ್ಸೈಸ್ ಆಗಿ ಈ ಕಡಿಮೆ ಕರೆಕ್ಟಾಗಿ ಇನ್ಫಾರ್ಮೇಷನ್ ಕೊಡೋ ಥರ ಇರಲಿ. ಮತ್ತು ಇನ್ನೊಂದು ಸೆಕ್ಷನ್ ಬಂದುಬಿಟ್ಟು ಸ್ಕಿಲ್ಸಲ್ಲಿ ನೀವು ಗ್ರೂಪ್ಸ್ ಮಾಡಿ. ಲೈಕ್ ನೀವು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ ಒಂದು ಕಡೆ, ನೀವು ಮತ್ತು ಅದ್ರ ಜೊತೆಗೆ DSC ಯಾವ ಲ್ಯಾಂಗ್ವೇಜ್ ಮಾಡಿರೋ ಅದು, ಮತ್ತು ಡೇಟಾಬೇಸ್ ಇದೆಲ್ಲ ಒಂದು ಸಪ್ರೇಟಾಗಿ ಮಾಡಿ. ಫಾರ್ ಎಕ್ಸಾಂಪಲ್ C++, ಪೈಥಾನ್ ಇವೆಲ್ಲ ಒಂದು ಕಡೆ ಮಾಡಿ. ಮತ್ತು DSC ಯಾವ್ದು ಮಾಡಿರೋ ಅದೊಂದು ಕಡೆಗೆ. ಮತ್ತು ಟೂಲ್ಸ್ ಯಾವ್ಯಾವ ಕಲ್ತೀರ ನೀವು, ಗಿಟ್ಟು ಇಲ್ಲ SQL ಟೂಲ್ಸು, ಡೇಟಾಬೇಸ್ ಟೂಲ್ಸ್ ಇಂಥವೆಲ್ಲ ಕಲ್ತಿರೋ ಒಂದು ಗ್ರೂಪ್ ಮಾಡಿ. ಸೊ ಅವ್ರಿಗೆ ಸ್ಕ್ಯಾನ್ ಮಾಡೋದಕ್ಕೆ ಇಲ್ಲ ರೆಸ್ಯೂಮೆ ರಿಕ್ರೂಟರ್ ನೋಡಿದ್ರು ಸ್ವಲ್ಪ ಅರ್ಥ ಆಗೋ ಥರ ಇರುತ್ತೆ. ಸೊ ಅವರು ತುಂಬ ಟೈಮ್ ಸ್ಪೆಂಡ್ ಮಾಡಲ್ಲ. 6 to 10 ಸೆಕೆಂಡ್ಸ್ ಸ್ಪೆಂಡ್ ಮಾಡ್ತಾರೆ. ಸುಮ್ಮನೆ ಸ್ಕ್ಯಾನ್ ಮಾಡಿದ್ರೆ ನಿಮ್ಮ ಬಗ್ಗೆ ಒಂದು ಓವರ್‌ವ್ಯೂ ಬರಬೇಕು. ಅರ್ಥ ಆಗೋ ಥರ ಇರಬೇಕಷ್ಟೇ. ನೆಕ್ಸ್ಟ್ ಒನ್ ಬಂದುಬಿಟ್ಟು ಪ್ರಾಜೆಕ್ಟ್ಸು ನೀವು ತುಂಬ ಪ್ರಾಜೆಕ್ಟ್ಸ್ ಮಾಡಬೇಡಿ. ಲೈಕ್ ಯೂಸ್ಲೆಸ್ ಪ್ರಾಜೆಕ್ಟ್ಸ್ ಮಾಡಬೇಡಿ. ಫಸ್ಟ್ ಆಫ್ ಆಲ್ ತುಂಬ ಪ್ರಾಜೆಕ್ಟ್ಸ್ ಅಂದರೆ ಟು ಡೂ ಲಿಸ್ಟು, ಕ್ಯಾಲೆಂಡರ್ ಆ್ಯಪು ಅಂಥದ್ದು ಚಿಕ್ಕ ಪ್ರಾಜೆಕ್ಟ್ಸಲ್ಲಿ ಫಸ್ಟ್ ಆಫ್ ಆಲ್ ಪ್ರಾಜೆಕ್ಟ್ಸ್ ಅಂತಲೇ ಹೇಳೋಕ್ಕಾಗಲ್ಲ. ಒಂದು 2 3 ಇಲ್ಲ, ಮ್ಯಾಕ್ಸಿಮಮ್ 4 to 5 ನಿಮ್ಮ ಕೆಪಬಿಲಿಟಿ ಮೇಲೆ ಡಿಪೆಂಡು. ವರ್ತಿ ಪ್ರಾಜೆಕ್ಟ್ಸ್ ಮಾಡಿ. ಅಂದರೆ ಈ ಕಂಪನಿಗೆ ಯೂಸ್ ಆಗೋ ಥರ ರಿಯಲ್ ವರ್ಲ್ಡ್ ಪ್ರಾಬ್ಲಮ್ಸ್ ಏನಾದರೂ ಸಾಲ್ವ್ ಮಾಡೋ ಥರ ಪ್ರಾಜೆಕ್ಟ್ಸ್ ಮಾಡಿ. ಮತ್ತು ಅದನ್ನು ಮೆನ್ಷನ್ ಮಾಡೋದು ಬರೀ ಟೈಟಲ್ ಮೆನ್ಷನ್ ಮಾಡೋದು ಇಲ್ಲ, ಬರೀ ರಿಸಲ್ಟ್ ಇಲ್ಲ ಇಂಪ್ಯಾಕ್ಟ್ ಮಾತ್ರ ಮೆನ್ಷನ್ ಮಾಡೋದು ಮಾಡಬೇಡಿ. ಅದಕ್ಕೊಂದು ಫಾರ್ಮ್ಯಾಟ್ ಇದೆ. ಟೈಟಲ್ ಮೆನ್ಷನ್ ಮಾಡಿ. ಅದಾದಮೇಲೆ ಟೆಕ್ ಏನು ಯಾವ್ದು ಯೂಸ್ ಮಾಡಿರಾ, ಯಾವ ಲ್ಯಾಂಗ್ವೇಜಸ್ಸು ಇಲ್ಲ ಯಾವ ಟೆಕ್ನಾಲಜಿ ಯೂಸ್ ಮಾಡಿರಾ, ಮತ್ತು ಒಂದು 2 to 3 ಲೈನ್ಸ್ ಡಿಸ್ಕ್ರಿಪ್ಷನ್ ಮೆನ್ಷನ್ ಮಾಡಿ. ಮತ್ತು ಅದಾದಮೇಲೆ ಅದರ ಇಂಪ್ಯಾಕ್ಟ್ ಏನಾಯಿತು ಅಂತ ಅದು ಮೆನ್ಷನ್ ಮಾಡಿ. ಅಂದರೆ ರಿಸಲ್ಟ್ ನೀವು ಫೈನಲ್ ಸೊಲ್ಯೂಷನ್ ಏನು ಮಾಡಿರಾ ಅಂತ ಅದನ್ನು ಮೆನ್ಷನ್ ಮಾಡಿ. ಮತ್ತು ಬರೀ ಔಟ್ಕಮ್ ಮೆನ್ಷನ್ ಮಾಡೋದಲ್ಲ, ಕಂಪ್ಲೀಟಾಗಿ ನಾನು ಹೇಳಿದ್ನಲ್ಲ ಫಾರ್ಮ್ಯಾಟ್ ಅದೇ ಮೆನ್ಷನ್ ಮಾಡಿ. ಮತ್ತು ಅದ್ರ ಜೊತೆಗೆ ನೆಕ್ಸ್ಟ್ ಇನ್ನೊಂದು ಸೆಕ್ಷನ್ನು ಎಕ್ಸ್ಪೀರಿಯನ್ಸ್ ಇಲ್ಲ ಇಂಟರ್ನ್‌ಶಿಪ್ಸ್. ಮೋಸ್ಟ್ಲಿ ಸ್ಟೂಡೆಂಟ್ಸ್‌ಗೆ ಎಕ್ಸ್ಪೀರಿಯನ್ಸ್ ಅನ್ನೋಂಥ ಸಪ್ರೇಟಾಗಿರೋದಿಲ್ಲ. ಇಂಟರ್ನ್‌ಶಿಪ್ಸ್ ಮಾಡಿರ್ತಾರೆ, ಇಂಟರ್ನ್‌ಶಿಪ್ಸ್ ಮೆನ್ಷನ್ ಮಾಡಿ. ಅದು ನೀವು ಓಪನ್ ಸೋರ್ಸ್ ಆಗಿರ್ಬೋದು, ಇಲ್ಲ
ಫ್ರೀಲಾನ್ಸ್ ಮಾಡಿರ್ತೀರೋ ಯಾವ್ದಾರಾಗ್ಲಿ ಸಪ್ರೇಟಾಗಿ ಕರೆಕ್ಟಾಗಿ ಮೆನ್ಷನ್ ಮಾಡಿ. ಮತ್ತು ಅದರಲ್ಲಿ ಅಚೀವ್ಮೆಂಟು ನೀವೇನಾದರೂ ಸಪ್ರೇಟ್ ಅಚೀವ್ಮೆಂಟ್ ಬಂದಿದ್ರೆ ಅದು ಮೆನ್ಷನ್ ಮಾಡಿ. ಅದ್ರ ಜೊತೆಗೆ ನೀವು ಕ್ಯಾಂಪಸಲ್ಲಿ ಲೀಡರ್‌ಶಿಪ್ಸ್ ಇಲ್ಲ ಯಾವ್ದಾದ್ರು ಹ್ಯಾಕಥಾನ್ ಕಂಡಕ್ಟ್ ಮಾಡಿದರೆ, ಇಲ್ಲ ಹ್ಯಾಕಥಾನ್ ಆರ್ಗನೈಸ್ ಈ ಥರ ಏನು ಮಾಡಿದರೆ ನೀವು ಅದನ್ನು ಮೆನ್ಷನ್ ಮಾಡ್ಕೊಬೋದು. ನೆಕ್ಸ್ಟ್ ಒನ್ ಬಂದ್ಬಿಟ್ಟು ಸರ್ಟಿಫಿಕೇಷನ್ಸ್ ಮತ್ತು ಹ್ಯಾಕಥಾನ್ಸು. ಹ್ಯಾಕಥಾನ್ಸ್ ಎಲ್ಲ ಅಟೆಂಡ್ ಆಗಿರ್ತೀರ. ಸೊ ಅದಕ್ಕೂ ನಿಮ್ಮ ಒಂದು ಸಪ್ರೇಟಾಗಿ ಒಂದು ಸೆಕ್ಷನಲ್ಲಿ ಮೆನ್ಷನ್ ಮಾಡ್ಕೋಬೋದು. ಸುಮ್ಮನೆ ಏನೇನೋ ಒಂದು ಮೆನ್ಷನ್ ಮಾಡ್ಕೋಬೇಡಿ. ಜೆನ್ಯೂನ್ ಆಗಿ ನೀವು ಅಟೆಂಡ್ ಆಗಿದ್ರೆ ಮಾತ್ರ ಮೆನ್ಷನ್ ಮಾಡಿ. ಮತ್ತು ನೆಕ್ಸ್ಟ್ ಸೆಕ್ಷನ್ ಬಂದ್ಬಿಟ್ಟು ಅಚೀವ್ಮೆಂಟ್ಸು. ಅಚೀವ್ಮೆಂಟ್ಸಲ್ಲಿ ನೀವು ಏನಾದರೂ ಲೈಕ್ ಕೋಡಿಂಗ್ ಕಾಂಟೆಸ್ಟ್ ಏನಾದರೂ ಅಟೆಂಡ್ ಮಾಡಿ, ಇಲ್ಲ ಹ್ಯಾಕಥಾನ್ಸು, ಇಲ್ಲ ಸ್ಪೆಷಲ್ ಅವಾರ್ಡ್ಸ್ ಏನಾದರೂ ಕೊಟ್ಟಿದ್ರೆ ನಿಮಗೆ ಅದನ್ನು ಮೆನ್ಷನ್ ಮಾಡ್ಕೊಬೋದು. ಹ್ಯಾಕಥಾನ್ಸಲ್ಲಿ ವಿನ್ ಆಗಿದೆ, ಇಲ್ಲ ಪ್ರಾಜೆಕ್ಟ್ ಕೆಲವರು ಟಾಪ್ ಶಾರ್ಟ್ ಲಿಸ್ಟ್ ಆಗಿದ್ರೂ ಅದು ಮೆನ್ಷನ್ ಮಾಡ್ಕೊಬೋದು. ಅದು ನಿಮ್ಮ ಯಾವ ಹ್ಯಾಕಥಾನ್ ಅಟೆಂಡ್ ಆಗಿರೋ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ನೀವು ಹೆಲ್ಪ್ ಆಗುತ್ತೆ ಅಂದರೆ ನೀವು ಅಪ್ಲೈ ಮಾಡ್ತಿರೋ ಕಂಪ್ನಿಗೆ ಹೆಲ್ಪ್ ಆಗುತ್ತೆ ಅನಿಸಿದರೆ ನೀವು ಪಕ್ಕ ಮೆನ್ಷನ್ ಮಾಡ್ಕೊಬೋದು. ಇಷ್ಟು ರೆಸ್ಯೂಮೆ ಸ್ಟ್ರಕ್ಚರ್ ಬಗ್ಗೆ ಡಿಸ್ಕಸ್ ಮಾಡಿದ್ದೀವಿ. ಈಗ ಕಾಮನ್ ಮಿಸ್ಟೇಕ್ಸ್ ಅಂದರೆ ರೆಸ್ಯೂಮೆ ಪ್ರಿಪೇರ್ ಮಾಡುವಾಗ ಮೋಸ್ಟ್ಲಿ ಎಲ್ಲರೂ ಮಾಡೋ ಮಿಸ್ಟೇಕ್ಸ್ ಅಂತ ಡಿಸ್ಕಸ್ ಮಾಡೋಣ. ಫಸ್ಟ್ ಒನ್ ಬಂದುಬಿಟ್ಟು ಕಾಪಿಯಿಂಗ್ ರ್ಯಾಂಡಮ್ ಟೆಂಪ್ಲೇಟ್ಸು ತುಂಬ ಸೀನಿಯರ್ಸ್ ಜೊತೆ ಇಲ್ಲ ಫ್ರೆಂಡ್ಸ್ದು ಅವ್ರದ್ದು ಕಾಪಿ ಮಾಡಿರ್ತಾರೆ. ಅದು ಕಾಪಿ ಮಾಡಬೇಡ್ರಿ. ನಿಮ್ಮ ಯುನೀಕಾಗಿ ನೀವೇ ಪ್ರಿಪೇರ್ ಮಾಡಿರಿ, ಯುನೀಕ್ ಆಗಿರುತ್ತೆ. ಸೊ ಸ್ಟ್ಯಾಂಡ್ ಔಟ್ ಆಗ್ತೀರ. ನೀವು 100 ಅಪ್ಲಿಕೆಂಟ್ಸ್ ಹಾಕಿದರೆ ಅದರಲ್ಲಿ ನೀವು ಸ್ಟ್ಯಾಂಡ್ ಔಟ್ ಆಗಿರ್ತೀರ. ನೀವು ಕಾಪಿ ಮಾಡಿದರೆ ನೀವೆಲ್ಲರ ಜೊತೆಗೆ ನೀವು ಇರ್ತೀರ. ಸೆಕೆಂಡ್ ಬಂದ್ಬಿಟ್ಟು ಸುಮ್ಮನೆ ಬಸ್ ಹಾಕೋಕ್ಕೋಗ್ಬೇಡ್ರಿ. AML ಎಕ್ಸ್ಪರ್ಟು, ಸಾಫ್ಟ್ವೇರ್ ಡೆವಲಪರು, SDE ಆ ಥರ ಎಲ್ಲ ಹಾಕೋಕ್ಕೋಗ್ಬೇಡ್ರಿ. ನಿಮ್ಗೆ ಹಾಕಿದ್ರೆ ಅಂದರೆ ಸ್ವಲ್ಪ ನಿಮ್ಗೆ ಅದ್ರ ಬಗ್ಗೆ ಐಡಿಯಾ ಇರಬೇಕು. ಸ್ವಲ್ಪ ಅನ್ನೋದು ಎಕ್ಸ್ಪರ್ಟ್ ಆಗಿರಬೇಕು. ಸೊ ಎಕ್ಸ್ಪರ್ಟ್ ಆಗಿದ್ರೆ ಮಾತ್ರ ಹಾಕೋಕ್ಕು. ನೆಕ್ಸ್ಟ್ ಒನ್ ಬಂದುಬಿಟ್ಟು ಟೂ ಮಚ್ ಟೆಕ್ಸ್ಟ್ ತುಂಬ ಹಾಕೋಕ್ಕೋಗ್ಬೇಡಿ. ಕೀವರ್ಡ್ಸ್ನ ಮೆನ್ಷನ್ ಮಾಡಿ. ಮೋಸ್ಟ್ಲಿ ಎಲ್ಲ ಕೀವರ್ಡ್ಸ್ ಮೆನ್ಷನ್ ಮಾಡಿ. ಎಲ್ಲ ನೀವು ಪ್ಯಾರಾಗ್ರಾಫ್ ಗಟ್ಟಲೆ ಬರೆದುಕೊಂಡು ಕೂತಿದ್ರೆ ಅವರು ಎಲ್ಲ ನಿಮ್ಮ ಪ್ಯಾರಾಗ್ರಾಫ್ ಎಲ್ಲ ಓದೋದಕ್ಕೆ ಹೋಗಲ್ಲ. ನೆಕ್ಸ್ಟ್ ಒಂದು ಬಂದುಬಿಟ್ಟು ಗ್ರಾಮರ್ ಅಥವಾ ಸ್ಪೆಲ್ಲಿಂಗ್ ಮಿಸ್ಟೇಕ್ನ ಅವಾಯ್ಡ್ ಮಾಡಿ. ಇದು ನಿಮ್ಗೆ ಗ್ರಾಮರ್ ಅಥವಾ ಸ್ಪೆಲ್ಲಿಂಗ್ ಮಿಸ್ಟೇಕ್ಸೇ ಇದ್ದರೆ ನೀವು ರೆಸ್ಯೂಮಲ್ಲೇ ಈ ಥರ ಮಿಸ್ಟೇಕ್ಸ್ ಮಾಡಿದೆ ಮತ್ತು ನಿಮ್ಮ ಕಂಪ್ನಿಗೆ ಯಾವ ಥರ ಹೈರ್ ಮಾಡ್ಕೊತಾವೆ. ನೆಕ್ಸ್ಟ್ ಒಂದು ಬಂದುಬಿಟ್ಟು ಇರ್ರಿಲೆವೆಂಟ್ ಇನ್ಫೋ ಅಂದರೆ ನೀವು 10th ಅದೆಲ್ಲ ಮಾರ್ಕ್ಸ್ ಕಾರ್ಡ್ ಅವ್ನಿಗೆ ಬೇಕಾಗಿಲ್ಲ. ಸುಮ್ಮನೆ ಮೆನ್ಷನ್ ಮಾಡಿ, ಬಟ್ ಅದರಲ್ಲಿರೋ ಅಷ್ಟೊಂದು ಹೈಲೈಟ್ ಮಾಡೋಕ್ಕೆ ಹೋಗಬೇಡ್ರಿ ಅಷ್ಟೊಂದು. ನಾವು ಕಂಪ್ನಿಗೆ ಏನೇನು ನೋಡ್ತಾನೋ ಅದನ್ನು ಮಾತ್ರ ಮೆನ್ಷನ್ ಮಾಡಿ. ಇದ್ರ ಜೊತೆಗೆ ATS ಫ್ರೆಂಡ್ಲಿ ಅಂದರೆ ಕೆಲವು ವೆಬ್ಸೈಟ್ಸ್ ಇದ್ದಾವೆ ATS ಫ್ರೆಂಡ್ಲಿ ರೆಸ್ಯೂಮೆನ ಸ್ಕ್ಯಾನ್ ಮಾಡೋದಕ್ಕೆ. ಅದು ನಿಮ್ಗೆ ಲಿಂಕ್ ಬೇಕಾದರೆ ಕಮೆಂಟ್ ಮಾಡಿ, ನೀವು ಕಮೆಂಟಲ್ಲಿ ಹಾಕಿರ್ತೀನಿ. ಥ್ಯಾಂಕ್ ಯು ಗೈಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ಡೇ 10 ಅಲ್ಲಿ ಸಿಗೋಣ.